ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಏನು ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ಗೆ ಸಂಬಂಧಿಸಿದಂತೆ ಒಂದು ಸಂಭಾವ್ಯ ಉತ್ತರಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ 99% ಕರೆಕ್ಟ್ ಆಗಿವೆ. ಕೆಲವೊಂದು ಸಾರಿ ಪ್ರೊವಿಷನ್ನು ಮತ್ತು ಫೈನಲಲ್ಲಿ ಚೇಂಜ್ ಆಗ್ಬೋದು. ಸೊ ಮೊದಲನೇದಾಗಿ ನೋಡಿ, 31ನೇ ಪ್ರಶ್ನೆಗೆ, ಇನ್ ದ ಪ್ಯಾಸೇಜ್ ದ ರಿಯಲ್ ಫೂಲ್ಸ್ ಆರ್ ಯಾರು? ಕಿಂಗ್ ಮತ್ತು ಮಿನಿಸ್ಟರ್. ಫೋರ್ತ್ ಒನ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 32, the king and minister decided to change ಆಪ್ಷನ್ ನಂಬರ್ 1 ನೈಟ್ ಇಂಟು ಡೇ ಮತ್ತು ಡೇ ಇಂಟು ನೈಟ್. ರಾತ್ರಿಯನ್ನು ಹಗಲನ್ನಾಗಿ ಮಾಡ್ತಾರೆ, ಹಗಲನ್ನಾಗಿ ರಾತ್ರಿಯನ್ನಾಗಿ ಮಾಡ್ತಾರೆ. ಇನ್ನು 33ನೇದು, ದೇ ಆರ್ಡರ್ ದ್ಯಾಟ್ ಎವ್ರಿ ಒನ್ ಶುಡ್ ಬಿ ಅವೇಕ್ ಆ್ಯಟ್ ನೈಟ್. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಇನ್ 34th ಕ್ವಶನ್, ದೇ ಆಲ್ ವೆಂಟ್ ಟು ಬೆಡ್ ಆ್ಯಸ್ ಸೂನ್ ಆ್ಯಸ್ ದ ಸನ್ ಕೇಮ್ ಅಪ್. ಸೂರ್ಯೋದಯ ಆದ ನಂತರ ಅವರು ಮಲಗೋದಕ್ಕೆ ಹೋಗಬೇಕು ಅಂತ ಆರ್ಡರ್ ಮಾಡ್ತಾರೆ. ಆಮೇಲೆ 35ನೇ ಪ್ರಶ್ನೆ, ದ ಪನಿಷ್ಮೆಂಟ್ ಫಾರ್ ಡಿಸ್ಒಬೇಯಿಂಗ್ ದ ಕಿಂಗ್ಸ್ ಆರ್ಡರ್ ಈಸ್ ಯಾವುದು? ಡೆತ್. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಒಂದು ವೇಳೆ ಹೇಳಿದ ಮಾತು ಕೇಳಿಲ್ಲ ಅಂದರೆ, ಆರ್ಡರ್ ಪಾಲಿಸಲೇ ಇದ್ದರೆ ಕೊಲೆ ಮಾಡಲಾಗುತ್ತೆ, ಗಲಿಗೇರಿಸಲಾಗುತ್ತೆ ಅಂತ ಹೇಳ್ತಾರೆ. 36ನೇ ಪ್ರಶ್ನೆ, ದ ಕರೆಕ್ಟ್ ಗ್ರೂಪ್ ಆಫ್ ವರ್ಡ್ಸ್ ಸಿನೋನಿಮ್ ವಿತ್ ಬ್ಯೂಟಿಫುಲ್. ಬ್ಯೂಟಿಫುಲ್ಗೆ ಯಾವ ಸಿನೋನಿಮಿಕ್ ಆಗ್ತದೆ ಅಂದರೆ, ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಪ್ರೆಟಿ, ಹ್ಯಾಂಡ್ಸಮ್, ಅಟ್ರಾಕ್ಟಿವ್, ಲವ್ಲಿ ಈಸ್ ದ ರೈಟ್ ಆನ್ಸರ್. ಇನ್ನು 37, ದ ಟೂ ಸ್ಟ್ರೇಂಜರ್ಸ್ ಗುರು ಆ್ಯಂಡ್ ಹೀಸ್ ಡಿಸೈಪಲ್ ವರ್ ಅಮೇಜ್ಡ್ ಟು ಸಿ. ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಎವ್ರಿ ಒನ್ ವಾಸ್ ಅಸ್ಲೀಪ್ ಇನ್ ದ ಡೇ ಆ್ಯಂಡ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಆ್ಯಟ್ ನೈಟ್. 38th, the word in the passage which means feeling of very great surprise is. Option number 4 is the right answer. Delighted is the right answer. ನೆಕ್ಸ್ಟು ಇಲ್ಲೊಂದು ಕವನ ಇದೆ. ಸೊ 5th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ ಇದು. ಸೊ ಇದು ಕವನಕ್ಕೆ ಸಂಬಂಧಿಸಿದಂತೆ ನೋಡಿ, ಇಲ್ಲಿ 39th ಕ್ವಶನ್ ಇದೆ. ದ ಪ್ಲೇಸ್ ವೇರ್ ಪೇಪರ್ ಬೋಟ್ಸ್ ಯೂಸ್ಡ್ ಟು ಫ್ಲೋಟ್ ಒನ್ ಬೈ ಒನ್ ವಾಸ್. ಆಪ್ಷನ್ ನಂಬರ್ 4 ಡೌನ್ ದ ರನ್ನಿಂಗ್ ಸ್ಟ್ರೀಮ್. ಓಕೆ, ಇನ್ನು 40 ಕ್ವಶನ್ಗೆ ಆನ್ಸರು, ದ ರೀಸನ್ ಫಾರ್ ರೈಟಿಂಗ್ ದ ನೇಮ್ ಆ್ಯಂಡ್ ನೇಮ್ ಆಫ್ ದ ವಿಲೇಜ್ ಇನ್ ಬ್ಲ್ಯಾಕ್ ಲೆಟರ್ಸ್ ವಾಸ್. ಇಲ್ಲಿ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ಸಮ್ ಒನ್ ಇನ್ ಸ್ಟ್ರೇಂಜ್ ಲ್ಯಾಂಡ್ ವಿಲ್ ಫೈಂಡ್ ಆ್ಯಂಡ್ ನೋ ಹೂ ದ ಚೈಲ್ಡ್ ವಾಸ್. ನೆಕ್ಸ್ಟು 41 ಕ್ವಶನ್ಗೆ ಆನ್ಸರು 3ನೇ ಆಪ್ಷನ್ಸ್ ABCD ಆಗಬಹುದು. ಓಕೆ, ನೆಕ್ಸ್ಟು ABCD ಅಥವಾ ABAB, AABB, ABAB ಅಥವಾ ABAB ಆಗಬಹುದು. ಇಲ್ಲಿ ಆಪ್ಷನ್ ನಂಬರ್ 2 ಏನಾಗ್ಬೋದು? ABAB ಆಗಬಹುದು. ನೆಕ್ಸ್ಟು 40 seconds, ದ ಸಿನೋನಿಮ್ ಆಫ್ ದ ವರ್ಡ್ ಸ್ಟ್ರೇಂಜ್. ಸ್ಟ್ರೇಂಜ್ ಅಂದರೆ ಅಪರಿಚಿತ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಅನ್ಯೂಶುವಲ್, ಸರ್ಪ್ರೈಸಿಂಗ್, ಅನ್ಫ್ಯಾಮಿಲಿಯರ್. ಓಕೆ, ನೆಕ್ಸ್ಟು 43rd ಕ್ವಶನ್, ದ ಫೇರೀಸ್ ಆಫ್ ಸ್ಲೀಪ್ ಆರ್ ಸೇಲಿಂಗ್ ಇನ್ ದೆಮ್. ದ ಕರೆಕ್ಟ್ ಫಿಗರ್ ಆಫ್ ಸ್ಪೀಚ್ ಇನ್ ದ ಲೈನ್ ಈಸ್. ಇಲ್ಲಿ ಆಪ್ಷನ್ ನಂಬರ್ 2 ಮೆಟಾಫೋರ್ ಆಗಬಹುದು. ನೆಕ್ಸ್ಟು 44, ದ ಸ್ಪೆಷಲ್ ಗಿಫ್ಟ್ ಸೆಂಟ್ ಬೈ ದ ಪೊಯೆಟ್ ವಾಸ್. ಆಪ್ಷನ್ ನಂಬರ್ 1 ಶಿವ್ಲಿ ಫ್ಲವರ್, ಪಾರಿಜಾತ ಹೂಗಳು. ನೆಕ್ಸ್ಟು 45ನೇದು, ದ ಚೈಲ್ಡ್ ಡ್ರೀಮ್ಸ್ ದ್ಯಾಟ್ ಫೇರೀಸ್ ಆಫ್ ಸ್ಲೀಪ್ ಕ್ಯಾರಿ ಡ್ರೀಮ್ಸ್ ಇನ್ ಪೇಪರ್ ಬೋಟ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 46ನೇದು, ವೆನ್ ಡಿಡ್ ಇಂಡಿಯಾ ಬಿಕಮ್ ಫ್ರೀ. ದ ಅಬೌವ್ ಸೆಂಟೆನ್ಸ್ ಶುಡ್ ಎಂಡ್ ವಿತ್. ಆಪ್ಷನ್ ನಂಬರ್ 3 ಈಸ್ ದ ರೈಟ್. ಕ್ವಶನ್ ಮಾರ್ಕ್ ಇಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ, ಸೊ ಇದು ರೈಟ್ ಆನ್ಸರ್. 47ನೇದು, ದ ವರ್ಡ್ ವೀಲ್ ಕೊಲೊಕೇಟ್ಸ್ ಯಾವ ಜೊತೆ ಕರೆಕ್ಟ್ ಸೇರ್ತದೆ ಅಂತಂದರೆ ಆಪ್ಷನ್ ನಂಬರ್ 3 ಚೇರ್, ವೀಲ್, ಚೇರ್, ಈ ರೀತಿ. ಓಕೆ, 48ನೇದು, ದೇ ಆರ್ ಗುಡ್ ಪ್ಲೇಯರ್ಸ್. ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಟು ದ ಗಿವನ್ ಸೆಂಟೆನ್ಸ್ ಈಸ್. ಆಪ್ಷನ್ ನಂಬರ್ 2 ಆರಂಟ್ ದೇ. ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಿಕೊಂಡು ದೇ ಅನ್ನೋದನ್ನು ಲಾಸ್ಟಿಗೆ ತಂದರೆ ಅದು ಆಗುತ್ತೆ ಕ್ವಶನ್ ಟ್ಯಾಗ್. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 49ನೇದು, ದ ನ್ಯೂ ನೈಫ್ ವಾಸ್ ಶಾರ್ಪ್ ಬಟ್ ದ ಓಲ್ಡ್ ಒನ್ ವಾಸ್ ಬ್ಲಂಟ್. ಅಂದರೆ ಮಂಡ ಮತ್ತು ಚೂಪು ಅಂತೇಳಿ ಇಲ್ಲಿ ಅಪೋಸಿಟ್ ವರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. 50ನೇದು, ದ ಕರೆಕ್ಟ್ ಸಫಿಕ್ಸ್ ಟು ಬಿ ಆ್ಯಡೆಡ್ ಟು ದ ವರ್ಡ್ ಕೈಂಡ್ ಟು ಮೇಕ್ ಇಟ್ ಎ ನೌನ್ ಈಸ್. ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್, ಕೈಂಡ್ನೆಸ್. ಒಂದು ವೇಳೆ ಎಲ್ ವೈ ಮಾಡಿದ್ರೆ ಅಲ್ಲೇನಾಗುತ್ತೆ, ಆಡ್ಜೆಕ್ಟಿವ್ ಆಗುತ್ತೆ. ಇಲ್ಲಿ
ಸೊ ಅದಕ್ಕಾಗಿ ಎಡ್ವರ್ಬ್ ಆಗುತ್ತೆ. ಎಡ್ವರ್ಬ್ ಆಗೋದ್ರಿಂದ ಇವ್ರು ಏನು ಕೇಳಿದಾರೆ, ನೌನ್ ಅಂದರೆ ಕೈಂಡ್ನೆಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 51ನೇ ಪ್ರಶ್ನೆ, ದ ಸಜೆಸ್ಟೋಪೀಡಿಯಾ ವಾಸ್ ಆ್ಯನ್ ಅಪ್ರೋಚ್ ಅಡ್ವೊಕೇಟೆಡ್ ಬೈ ಯಾರಪ್ಪ ಅಂದರೆ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಡಾಕ್ಟರ್ ಜಾರ್ಜಿ ಲೊಜಾನೋವಾ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 52ನೇ ಪ್ರಶ್ನೆ, ದ ಫಸ್ಟ್ ಸ್ಟೇಜ್ ಆಫ್ ಪ್ರಿಪರೇಷನ್ ಆಫ್ ಯೂನಿಟ್ ಟೆಸ್ಟ್ ಈಸ್ ಯೂನಿಟ್ ಅನಲೈಸೇಷನ್ ಓಕೆ, ಅಥವಾ ಪ್ರಿಪೇರಿಂಗ್ ಪ್ರಿಪ್ರಿಂಟ್, ಎರಡರಲ್ಲಿ ಒಂದಾಗುತ್ತೆ. ಓಕೆ. ನೆಕ್ಸ್ಟು ಇನ್ನು 53ನೇದು, ದ ಡಿಸ್ಅಡ್ವಾಂಟೇಜ್ ಆಫ್ ಬೈಲಿಂಗ್ವಲ್ ಮೆಥಡ್ ಈಸ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 1, ಇಟ್ ಡಿಸ್ಕರೇಜ್ ಯೂಸ್ ಆಫ್ ಮದರ್ ಟಂಗ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 54ನೇ ಪ್ರಶ್ನೆ, ರೋಲ್ ಪ್ಲೇ ಈಸ್ ಟೆಕ್ನಿಕ್ ಯೂಸ್ಡ್ ಇನ್ ಕ್ಲಾಸಸ್ ಟು ಟೀಚ್. ವೆರಿ ಗುಡ್. ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ಸ್ಪೀಕಿಂಗ್ ಸ್ಕಿಲ್ಲಿಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ರೋಲ್ ಪ್ಲೇ ಅಂದ್ರೆ ತಮ್ಮ ಪಾತ್ರಾಭಿನಯ ಅಂತಂದಂಗೆ. ನೆಕ್ಸ್ಟ್ 55ನೇ ಪ್ರಶ್ನೆ, ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ಕ್ಲೂಡ್ಸ್ ಆಪ್ಷನ್ ನಂಬರ್ 2, ನಾಲೆಜ್, ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್ ಆ್ಯಂಡ್ ಅಪ್ರಿಷಿಯೇಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 56ನೇ ಪ್ರಶ್ನೆ, ಲರ್ನರ್ಸ್ ಗುಡ್ ಆ್ಯಟ್ ಗ್ರಾಫಿಕ್ ಆರ್ಗನೈಸಿಂಗ್, ಫೋಟೋಗ್ರಫಿ, ಮ್ಯಾಪ್ ಡ್ರಾಯಿಂಗ್ ಆ್ಯಂಡ್ ಯೂಸಿಂಗ್ ಮೈಂಡ್ ಮ್ಯಾಪ್ಸ್ ಹ್ಯಾವ್. ಇಲ್ಲಿ ಆಪ್ಷನ್ ನಂಬರ್ ಇದು ಸ್ಪೆಷಲ್ ಇಂಟೆಲಿಜೆನ್ಸ್ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ, ಬಟ್ ನಾಟ್ 100% ಶ್ಯೂರ್. ಓಕೆ. ಸೊ ಇದಿಷ್ಟು ನೋಡ್ಬೋದು, ಇದು 4ರಲ್ಲಿ 1 ಆಗ್ಬೋದು. ಸೊ ಯಾವುದು ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಸ್ಪೆಷಲ್ ಇಂಟೆಲಿಜೆನ್ಸ್ ಅಂತ ಅನ್ಸ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿರಿ 57ನೇ ಪ್ರಶ್ನೆ, ದ ವರ್ಡ್ಸ್ ಹಿಯರ್ ಆ್ಯಂಡ್ ನಿಯರ್ ರೀಪ್ರೆಸೆಂಟ್ ಅ ಸ್ಪೀಚ್ ಸೌಂಡ್ ಯಾವುದಾಗುತ್ತೆ ಅಂದರೆ ಇಲ್ಲಿ ನೋಡಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಇಲ್ಲಿದೆಲ್ಲ ಇದು ರೈಟ್ ಆಗುತ್ತೆ ಆನ್ಸರ್. ಓಕೆ. ಚಾನಲ್ಗೆ ಹೊಸಬರಾಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ನೆಕ್ಸ್ಟ್ ಕ್ವಶನು 58ನೇದು, ಅಕಾರ್ಡಿಂಗ್ ಟು ದ ರಿಚರ್ಡ್ಸ್ ಆ್ಯಂಡ್ ರೋಜರ್ಸ್, ದ ಫಾಲೋವಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಅಪ್ರೋಚ್ ಇನ್ ದೇರ್ ಮಾಡೆಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ ಈಸ್. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ದ ಅಂಡರ್ಲೈಯಿಂಗ್ ಥಿಯರಿ ಆರ್ ಬಿಲೀಫ್ಸ್ ಅಬೌಟ್ ಲ್ಯಾಂಗ್ವೇಜ್ ಆ್ಯಂಡ್ ಲ್ಯಾಂಗ್ವೇಜ್ ಲರ್ನಿಂಗ್ ಈಸ್ ದ ರೈಟ್ ಆನ್ಸರ್ ಆಗಬಹುದು ಅನ್ನೋದು ಒಂದು ಅಭಿಪ್ರಾಯ. ನೆಕ್ಸ್ಟ್ ನೋಡೋಣ 59ನೇ ಪ್ರಶ್ನೆ, ದ ಟೀಚಿಂಗ್ ಮೆಥಡ್ ಎಂಪಸೈಸಸ್ ಫಿಸಿಕಲ್ ಮೂಮೆಂಟ್ ಇನ್ ರೆಸ್ಪಾನ್ಸ್ ಟು ಕಮಾಂಡ್ಸ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದಾಗುತ್ತೆ ಇಲ್ಲೇ ಕೊಟ್ಬಿಟ್ಟಿದ್ದಾನೆ. ಟೋಟಲ್ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂದರೆ TPR ಅಂತಾರೆ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಆಗುತ್ತೆ ಇದು ಆನ್ಸರ್, ಆಪ್ಷನ್ ನಂಬರ್ 2. ನೆಕ್ಸ್ಟ್ ನೋಡಿ 60ನೇ ಪ್ರಶ್ನೆ, ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಆಡಿಯೋ ಲಿಂಗ್ವಲ್ ಮೆಥಡ್ ಈಸ್. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಇಲ್ಲಿ 1ನೇದ್ದು ಅಥವಾ 4ನೇದ್ದು ಆಗ್ಬೋದು, 1 ಆರ್ 4 ಆನ್ಸರು ಆಗಬಹುದು. ಸೊ ನೋಡಬೇಕು ಏನಾಗುತ್ತೆ ಅಂತ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ಮತ್ತೇನಾದರೂ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.